ದೂಷಿಸ್ಕೊಂಡು ನಮ್ಮ ಇವರೇ ಸೋಲಿಸಿರೋ ಅನ್ನೋ ಒಂದು ಭಾವನೆ ಇಟ್ಕೊಂಡು ಬೇರೆ ಯಾರನ್ನೋ ಪಾರ್ಟಿಲಿಂದ ಎತ್ತಿ ಇಟ್ಕೊಂಡ್ಬಂದು ಎಲ್ಲರಿಗೂ ಅಧಿಕಾರ ಕೊಟ್ಕೊಂಡು ಕೊಡ್ತಾರೆ. ಯಾವುದೇ ಸ್ಥಾಯಿ ಸಮಿತಿ ಯಾವುದೇ ಆಗಿರಲಿ ಎಲ್ಲನೂ ಅವ್ರಿಗೆ ಕೊಟ್ಕೊಂಡು ಇವತ್ತು ಕಾಂಗ್ರೆಸ್ಗೆ ಏನು ಅಧಿಕಾರಗಳಿಂದ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಮುಖೇನ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡೋದೇನೆಂದರೆ ಈ ಕ್ಷೇತ್ರದಿಂದ ಅವರನ್ನು ಅಲ್ಲಿ ಕರೆಸ್ಕೊಬಿಡಿ, ಇಲ್ಲಿ ಬೇಡ, ಈ ಜಿಲ್ಲೆಯೂ ಅಲ್ಲ ಏನಲ್ಲ, ಅದನ್ನ ಅಲ್ಲಿ ಕರೆಸ್ಕೋಬೇಕು ಅಂತ ನಿಮ್ಮ ಮುಖೇನ ನಾನು ಮನವಿ ಮಾಡ್ತೀನಿ ಸರ್. ಅದನ್ನ ಬಡವರಿಗೆ ತಲುಪಿಸುವಂತ ಕೆಲಸಗಳನ್ನ ಮಾಡಬಿಟ್ಟು ಇವರ ಅಧಿಕಾರಕ್ಕೋಸ್ಕರ ಎಲ್ಲ ಹೊಡೆದಾಡಿ ಈ ನಮ್ಮ ಕಾರ್ಯಕರ್ತರಲ್ಲಾಗಲಿ ಈಗ ನಾವೆಲ್ಲ 25-30 ವರ್ಷದಿಂದ ದುಡಿತಾ ಇದ್ದೀವಿ. ನಮ್ಮನ್ನ ಯಾವುದನ್ನು ನಮ್ಮನ್ನ ಯಾವುದೇ ಥರದಲ್ಲೂ ನಮ್ಮ ಕಡೆಗಣಿಸಿ ಯಾವುದೇ ಕೆಲಸಗಳನ್ನು ಕೇಳದೆ ಅವರೇ ಎಲ್ಲನೂ ಮಾಡ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನೆಂದ್ರೆ ಈಗ ಅವರು ಮಾಡೋದು ಅವತ್ತು ನೋಡಿ ಜನ ಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಯಶಸ್ವಿಯಾಗಿದೆ. ಈಗ ನಮ್ಗೆ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಬಂದ ಮೇಲೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದ್ದಾವೆ. ಒಳ್ಳೆ ಕಾರ್ಯಕ್ರಮಗಳಲ್ಲಿ ಬಡವರಿಗೆ ತಲುಪ್ತಾ ಇದೆ. ಈಗ ಓಡಾಡ್ಕೊಂಡು ಶೋಕಿ ಮಾಡ್ಕೊಂಡು ಓಡಾಡೋಕ್ಕೆ ಅವರು ಇವರು ಪಕ್ಷದವರು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಉಸ್ತುವಾರಿ ಸಚಿವರು ಈಗ ನಮ್ಮ ಬಡತನ ರೇಖೆಯಲ್ಲಿರುವಂಥವ್ರಿಗೆಲ್ಲ ಒಳ್ಳೆ ಕೆಲಸಗಳಾಗ್ತಾ ಇದ್ದಾವೆ. ಒಂದು ತಾಲೂಕು ಆಫೀಸ್ಗಾದ್ರೂ ಅಷ್ಟೇ ಎಲ್ಲ ಕೆಲಸಗಳು ಸುಗಮವಾಗ್ತಾ ಇದೆ. ಆದ್ರಿಂದ ಇನ್ನು ಮುಂದೆ ಈ ಹೊಡೆದಾಟ ಕೆರವಾಟ ಎಲ್ಲ ಬಿಟ್ಟು ಸಂಘಟನೆ ಮಾಡ್ಕೊಂಡು ಹೋಗೋಂಥವ್ರಿಗೆಲ್ಲ ಸರಿಯಾಗಿ ಮಾಡಬೇಕು ಅಂತೇಳಿ ದೊಡ್ಡವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಹಂಗಾಗಿ ನಾನು ಓಕೆ